ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ವೆಡ್ನೆಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಸೊ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇವ್ ನೋಡಿ ಇವಾಗೆ ನಿದ್ದೆ ಎದ್ದಿದ್ದಾನೆ. ನಿದ್ದೆ ಮಾಡಿ ಒಂದು ಚಿಕ್ಕ ನ್ಯಾಪ್ ಹಾಕ್ಕೊಂಡ ಇವಾಗ. ಸೊ ಇವಾಗ ಎದ್ಬಿಟ್ಟು ಶುರು ಮಾಡಿದ್ದಾನೆ ಅಳುನ. ಇವನಿಗೆ ಕ್ಯಾಮ್ರಾ ಎತ್ಕೊಂಡ್ರೆ ಅಳು ಬಂದ್ಬಿಡುತ್ತೆ ಫ್ರೆಂಡ್ಸ್ ಇವನಿಗೆ. ಯಾಕೆ ವೈ ಯು ಕ್ರೈಯಿಂಗ್? ಯಾಕೆ ಅಳ್ತಾ ಇರೋದು? ಪಾಪು ಕಾಣಿಸ್ತಾ ಇದೆಯಾ ಅಲ್ಲಿ? ಯಾರದು ಪಾಪು? ಗ್ರಿತಿಕ್. ಸೊ ಇವನ್ ಕತೆ ಯಾವಾಗೂ ಇರೋದೇ ಫ್ರೆಂಡ್ಸ್. ನಾನು ಬೆಳಗ್ಗೆಯಿಂದ ಏನು ರೆಕಾರ್ಡ್ ಮಾಡಿಲ್ಲ, ಸೊ ಹಂಗಾಗಿ ಇವಾಗ ಸ್ವಲ್ಪ ಫ್ರೀ ಆದೆ. ಮಗುನು ಎದ್ದಿದ್ದ, ಸೊ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಡೈಲಿ ರೊಟೀನ್ ಸೇಮ್ ಆಗಿಬಿಡ್ತಾ ಇದೆ ಫ್ರೆಂಡ್ಸ್. ಏನೋ ಈ ನಡುವೆ ಅಂದರೆ ಬೆಳಗ್ಗೆ ಎದ್ದಳು, ರೆಡಿ ಆಗು, ಅರ್ಜೆಂಟಾಗಿ ಸ್ಕೂಲಿಗೆ ಬಾ. ಸ್ಕೂಲಲ್ಲಿ ಇನ್ನು ಏನು ರೆಕಾರ್ಡ್ ಮಾಡೋಂಗಿಲ್ಲ, ಏನು ಕೆಲಸ ಮಾಡಿದ್ರು ಅಳ್ಬಾರ್ದು ಚಾಮಿ. ಸೊ ಅದಾದಮೇಲೆ ಮತ್ತೆ ಈವ್ನಿಂಗ್ ಟ್ಯೂಷನ್ ಆದಮೇಲೆ ಟ್ಯೂಷನಲ್ಲಿ ಮಕ್ಕಳನ್ನೆಲ್ಲ ತೋರಿಸೋದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾನು ತೋರಿಸಲ್ಲ. ಆ್ಯಂಡ್ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಮತ್ತೆ ಡಿನ್ನರ್ ಮಾಡೋದು ಅಷ್ಟೇ. ಇದೇ ಒಂದು ರೊಟೀನ್ ಆಗಿಬಿಟ್ಟಿದೆ ಡೈಲಿ ನಮಗೆ. ನೋಡೋಣ ನೆಕ್ಸ್ಟ್ ವೀಡಿಯೋಸಲ್ಲಿ ಸ್ವಲ್ಪ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋಣ. ಆ್ಯಂಡ್ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಆಫ್ ಡೇ ಆಯಿತು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಮಮ್ಮಿ ಒಂದೇ ಸತಿ ಬಸ್ಸಾರು ರೈಸ್ ಮಾಡಿದ್ರು. ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಟೈಮ್ ಆಗಿಬಿಡ್ತು ಅಂದ್ಬಿಟ್ಟು ರೈಸ್ ಮಾಡಿದ್ವಿ. ಮಧ್ಯಾಹ್ನ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಮಮ್ಮಿ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಬರೋದು ಇನ್ನು ಲೇಟ್ ಆಗುತ್ತೆ. ಸೊ ನೋಡೋಣ ಏನು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಏನು ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಬೆಳಗ್ಗೆಯಿಂದ ಇವಾಗವರೆಗೂ. ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ ಫ್ರೆಂಡ್ಸ್ ನಾನು. ಅಷ್ಟು ಸ್ವಲ್ಪ ಬ್ಯುಸಿಯಾಗಿ ಇದ್ಬಿಟ್ಟಿದೆ. ಆ್ಯಂಡ್ ಮಗುವಿಂದ ಸ್ವಲ್ಪ ನಿದ್ದೆ ಕೆಟ್ಟಿದ್ದೆ. ಸೊ ತಲೆ ನೋವ್ತಾ ಇದೆ. ಸ್ವಲ್ಪ ಕಾಫಿ ಮಾಡ್ಕೋಬೇಕು ಫಸ್ಟು, ಇಲ್ಲ ಅಂದರೆ ಆಗಲ್ಲ. ಕಾಫಿ ಕುಡ್ಕೊಂಡು ಸಿಗ್ತೀನಿ. ಇವಾಗ ಕಾಫಿ ತಗೊಂಡು ಕುಡಿತೀನಿ. ನೋಡಿ ಫ್ರೆಂಡ್ಸ್, ಇನ್ನು ಕೆಲಸ ಏನು ನೋಡಿ, ನನ್ನ ಹಣೆಯಲ್ಲಿ ನಾನು ಅದಕ್ಕೆ ಸ್ಟಿಕ್ಕರ್ ಇಡಲ್ಲ ಫ್ರೆಂಡ್ಸ್ ಜಾಸ್ತಿ. ಯಾವಾಗೂ ಐಲೈನರೇ ಯಾಕೆ ಇಟ್ಕೊತೀನಿ ಅಂದರೆ, ಸ್ಟಿಕ್ಕರ್ ಇಟ್ಕೊಂಡ್ರೆ ಅದನ್ನು ಕಿತ್ಕೊಂಡು ಅವನು ಇಟ್ಕೊತಾನೆ ಹಣೆಯಲ್ಲಿ. ಇಟ್ಕೋ, ಯಾಕೆ ಲೇಟು, ಇಟ್ಕೋ. ನೋಡಿ ಫ್ರೆಂಡ್ಸ್, ಇದೊಂಥರ ಅವನಿಗೆ ಎಂಜಾಯ್ಮೆಂಟ್. ನಾನಂತಾನೆ ಅಲ್ಲ, ನಮ್ಮ ಮಮ್ಮಿ ಹತ್ರ ಎಲ್ಲರ ಹತ್ರನೂ ಸ್ಟಿಕ್ಕರ್ನ ಕಿತ್ಕೊಂಡು ಇಟ್ಕೊತಾ ಇರ್ತಾನೆ. ಅವ್ನಿಗೆ ಸ್ಟಿಕ್ಕರ್ ಕಾಣಿಸಿದ್ರೆ ಅವ್ನು ಇಟ್ಕೊಂಡ್ಬಿಡ್ಬೇಕು, ಹಂಗೆ ಅವನು. ಸೊ ಅದಕ್ಕೆ ನಾನು ಸ್ಟಿಕ್ಕರ್ ಜಾಸ್ತಿ ಇಟ್ಕೊಳ್ಳಲ್ಲ. ಯಾವಾಗೂ ಐಲೈನರೆಲ್ಲ ಇಟ್ಕೊಂಡಿರ್ತೀನಿ. ಅದನ್ನು ತೆಗಿಯಕ್ಕೆ ನೋಡ್ತಾನೆ, ಟ್ರೈ ಮಾಡ್ತಾನೆ. ಅದು ಬರಲ್ಲ ಅಲ್ವಾ, ಹಂಗಾಗಿ ಸುಮ್ಮನೆ ಇರ್ತಾನೆ. ಸ್ಟಿಕ್ಕರ್ ಇದ್ದರೆ ಆಡ್ಕೊಂಡು ಇದ್ಬಿಡ್ತಾನೆ. ಇನ್ನೊಂದೇನು ಅಂದರೆ, ಆಡ್ಕೊಂಡಿರ್ತಾನೆ ಸ್ಟಿಕ್ಕರ್ ಇಟ್ಕೊಂಡು ಎಲ್ಲ. ಬೈ ಮಿಸ್ ನಾವೇನಾದರೂ ಹಂಗೆ ಸ್ವಲ್ಪ ಸೈಡಿಗೆ ಆಗಿದ್ದೀವಿ ಅಂತ ಹೇಳಿದ್ರೆ ಸಾಕು, ಎಲ್ಲ ಬಾಯಿಗೆ ಹಾಕೊತಾನೆ. ಅದಕ್ಕೆ ಅವನ್ನ ಯಾವ ಮಾಡ್ತೀರಾ ನೋಡ್ಕೊಬೇಕಷ್ಟೆ. ಏನು ಮಮ್ಮಿ? ನಾನಾದ್ರೆ ಎಲ್ಲಿದೆ ನೋಡಿ, ನೀನೇ ಕಿತ್ಕೊಂಡೆ. ಎಲ್ಲಿಟ್ಕೊಂಡಿದ್ಯಾ ಸ್ಟಿಕ್ಕರು? ಎಲ್ಲೋಯ್ತು ಚಾಮಿ? ಇದೆಯಾ ಸ್ಟಿಕ್ಕರ್ ಅಲ್ಲಿ? ಇಲ್ವೇ? ಇಲ್ಲಮ್ಮ ನನ್ನ ಹತ್ರ. ಇಲ್ಲಿದೆ ಫ್ರೆಂಡ್ಸ್. ಇಲ್ಲ ನೋಡು, ಕ್ಯಾಮ್ರಾ ಅಲ್ಲಿ ನೋಡು, ಕಾಣಿಸುತ್ತೇನೋ? ಕಾಣಿಸ್ತಾ? ಎಲ್ಲಿ ಕಾಣಿಸ್ತು? ಇದೆಯಾ ಅಲ್ಲಿ? ಎಲ್ಲಿದೆ ಸ್ಟಿಕ್ಕರು? ಕ್ಯಾಮ್ರಾ ಒಳಗಡೆ ಇದೆಯಾ? ಫೋನ್ ಒಳಗಡೆ ಇದೆಯಾ? ಅಯ್ಯೋ, ಇಲ್ಲೇ ಇದೆ ನೋಡು, ಕೊಡು. ಮಮ್ಮ ಇಟ್ಕೊಬೇಕು, ಪಾಪು ಅಲ್ಲ. ಮಮ್ಮ ಇಟ್ಕೊಬೇಕು, ಸುಮ್ಮನೆ ಇರಬೇಕಮ್ಮ. ಚಿಕ್ಕ ಮಕ್ಳಿರೋ ಮನೆಯಲ್ಲಿ ಇಷ್ಟೇ, ಒಂದು ಚುಕ್ಕೆ ಇಟ್ಕೊಳ್ಳೋಂಗಿಲ್ಲ, ಒಂದು ಮೇಕಪ್ ಹಾಕ್ಕೊಳ್ಳೋಂಗಿಲ್ಲ, ಒಂದು ಬಳೆ ಹಾಕ್ಕೊಳ್ಳೋಂಗಿಲ್ಲ. ಇದೇ ಆಗ್ಬಿಡುತ್ತೆ ಅವ್ರು ಒಂದು ಸ್ಟೇಜಿಗೆ ಬರೋವರೆಗೂ. ಏನು ಮಾಡೋಕ್ಕಾಗಲ್ಲ. ಬಟ್ ನೋಡಿದವರೆಲ್ಲ ಏನು ಅನ್ಕೊತಾರೆ, ಇವ್ರ ಸ್ಟೈಲಿಗೆ ಸ್ಟಿಕ್ಕರ್ ಇಟ್ಕೊಳ್ಳಲ್ಲ, ಐಲೈನರ್ ಇಟ್ಕೊತಾರೆ, ದೊಡ್ಡದಾಗಿ ಕುಂಕುಮ ಇಟ್ಕೊಳ್ಳಲ್ಲ, ಅದು ಇದು ಅಂತ ಅನ್ಕೊತಾರೆ. ಅನ್ಕೊಳ್ಳೋರ್ಗೆ ಏನು ಫ್ರೆಂಡ್ಸ್, ಏನು ಗೊತ್ತಾ, ಅವ್ರಿಗೆ ನಮ್ಮ ಕಷ್ಟ ಅಲ್ವಾ, ಅದು ಅನ್ಭೋಗ್ಸೋ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ. ನೋಡಿ ನನ್ನ ಮಗ ನೋಡಿ, ಅದರಲ್ಲಿರೋ ಗಮ್ಮೆಲ್ಲ ಹೋಗಿಸ್ಬಿಟ್ಟಿರ್ತಾನೆ. ಅದು ನೆಕ್ಸ್ಟ್ ಇರೋದೇ ಇಲ್ಲ, ಒಂದು ಸೆಕೆಂಡ್ ಕೂಡ ಇಟ್ಮೇಲೆ ಹಂಗಿಡ್ತಾನೆ. ಓಹೋ, ಎಷ್ಟು ಚೆನ್ನಾಗಿಟ್ಟಿದ್ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದರೆ ಸೆಕೆಂಡ್ ಕೊಡೋದು ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ಥ್ಯಾಂಕ್ ಯು ಅಂದರೆ ಇಲ್ಲಿ ನೋಡಿ, ಥ್ಯಾಂಕ್ ಯು ಅಂದರೆ ವೆಲ್ಕಮ್ ಹೇಳಬೇಕು. ಹ್ಯಾಪಿ ಬರ್ಡೇ ಆ ಥರ ಇದ್ದರೆ ಮಾತ್ರ ವಿಶ್ ಮಾಡೋಕ್ಕೆ ಸೆಕೆಂಡ್ ಕೊಡಬೇಕು. ಓಕೆ
ಪರವಾಗಿಲ್ಲ ಫ್ರೆಂಡ್ಸ್, ಇವಾಗ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ ಅವನಿಗೆ. ಸೊ ಹಂಗಾಗಿ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಅವನಿಗೆ ಈ ವೆದರ್ಗೆ ಅನಿಸುತ್ತೆ ಫ್ರೆಂಡ್ಸ್, ಈ ವೆದರ್ ಒಂದು, ಆಮೇಲೆ ಕಾಲು ಗೇಟ್ ಮಾಡ್ಕೊಂಡಿದ್ದಾನಲ್ವ, ಆ ಪೇಯ್ನಿಗೆ ಅನಿಸುತ್ತೆ ಇಷ್ಟು ದಿನ ಜ್ವರ ಬರ್ತಾ ಇದ್ದಿದ್ದು. ಆ್ಯಂಡ್ ಇವಾಗ ಅದು ಸ್ವಲ್ಪ ವಾಸಿ ಆಗಿದೆ, ಕಾಲಿಗೆ ಆಗಿದ್ದಂಥ ಏಟು. ಈ ಚಳಿಯಲ್ಲಿ ಅವ್ನು ಟೋಪಿನೇ ಹಾಕ್ಕೊಳ್ಳಲ್ಲ, ಸ್ವೆಟರ್ ಹಾಕ್ಕೊಳ್ಳಲ್ಲ ಅಂತಾನೆ ಫ್ರೆಂಡ್ಸ್. ಇವತ್ತಂಗೆ ನಾನು ಬೆಳಗ್ಗೆಯಿಂದ ಅದನ್ನು ಬಟನ್ ಹಾಕ್ಬಿಟ್ಟಿದ್ದೀನಿ, ಹಂಗಾಗಿ ಅವ್ನಿಗೆ ತೆಗಿಯೋಕ್ಕಾಗ್ದಿರ ಇದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ಕಿತ್ತಿ ಬಿಸಾಕ್ಬಿಡ್ತಾ ಇದ್ದ. ಸ್ವಲ್ಪ ಸ್ವೆಟರ್ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಿದ್ರೆ ಅಟ್ಲೀಸ್ಟ್ ಅವನಿಗೆ ಜ್ವರ ರಿಪೀಟ್ ಆಗದಿರ ಇರುತ್ತೆ. ಬಟ್ ಇವನು ಆ ಥರ ಇರಲ್ಲ ಫ್ರೆಂಡ್ಸ್, ಜಾಸ್ತಿ ಕಾಟ ಕೊಡ್ತಾನೆ. ನೋಡಿ ಇವಾಗ ಸ್ವೆಟರ್ ಅಂದೆ ಅದನ್ನು ತೆಗ್ದುಬಿಡ್ಬೇಕು ಅಷ್ಟೆ, ತೆಗಿಬಾರ್ದು. ಹಬ್ಬು ಆಗುತ್ತೆ, ಕಿವಿಯಲ್ಲಿ ಗಾಳಿ ಹೋದ್ರೆ ತಲೆನೋವು ಬರುತ್ತೆ. ಹಬ್ಬು ಹೆಂಗಾಗೋದು ಪಾಪುಗೆ? ಹಬ್ಬು ಹೆಂಗಾಗೋದು? ಸರಿ, ತೆಗಿಬಾರ್ದು. ಗುಡ್ ಬಾಯ್. ಬಟನ್ ಮಾತ್ರ ತೆಗಿತೀನಿ, ತೆಗಿಬಾರ್ದು ಆಯ್ತಾ? ಸರಿ. ಬಿಸಿಲಲ್ಲಿ ಹೋಗೋಣ ಮಗನೇ ಸ್ವಲ್ಪ ಹೊತ್ತು. ಜ್ವರ ಕಾದಿದೆ, ಬಿಸಿಲಲ್ಲಿ ಹೋದ್ರೆ ಮತ್ತೆ ಸುಮ್ಮನೆ ನೈಟ್ ಜ್ವರ ಬರುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಬಿಸಿಲಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲ ಅಂದಿದ್ರೆ ನೋಡ್ರ ಫ್ರೆಂಡ್ಸ್, ನೋಡಿ ಎಲ್ಲ ಬ್ಯಾಡ್ ಬಾಯ್ ಅಂದ್ರೆ ಇವನು. ಏನ್ ಮಾಡ್ತಾ ಇದ್ಯಾ? ಸ್ವೆಟರ್ ತೆಗ್ದು ಬಿಸಾಕ್ದ? ಯಾಕೆ? ಪಾಪುಗೆ ಜ್ವರ ಅಲ್ಲ, ಹಾಕೋ ಮಗ್ನೆ. ಬಾ ಹಾಕ್ತೀನಿ. ಗುಡ್ ಬಾಯ್ ಅಲ್ಲ, ಬಾ ನಾನು ಹಾಕ್ತೀನಿ. ಬಾ, ಐ ವಿಲ್ ಹೆಲ್ಪ್ ಯು. ಕಮ್ ಬಾ ಕೃತಿಕ್, ಬಾ. ಇದೇ ಥರ ಇರುತ್ತೆ ಫ್ರೆಂಡ್ಸ್ ಅವನಿಗೆ. ಅವನ ಹತ್ರನೇ ಟೈಮ್ ಸರಿ ಹೋಗುತ್ತೆ ನನಗೆ. ಆ್ಯಂಡ್ ನಾಳೆ ನನ್ನ ಸಬ್ಜೆಕ್ಟ್ FA4 ಎಕ್ಸಾಮ್ಸ್ ನಡೀತಾ ಇದೆ, ಫಾರ್ಮೇಟಿವ್ ಅಸೆಸ್ಮೆಂಟ್ 4. ಸೊ ಅದಕ್ಕೆ ಸ್ವಲ್ಪ ಕ್ವಶನ್ ಪೇಪರ್ಸು ಪ್ರಿಪೇರ್ ಮಾಡೋ ಕೆಲಸ ಇದೆ ಫ್ರೆಂಡ್ಸ್. ತುಂಬ ಹೆಕ್ಟಿಕ್ ಆಗಿಬಿಟ್ಟಿದೆ ನನಗೆ. ಈ 1-2 ವೀಕ್ಸಿಂದ ತುಂಬ ಜಾಸ್ತಿನೇ ವರ್ಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ. ಅಯ್ಯೋ ಸ್ವಾಮಿ, ಮಾಡ್ತಾಯಿದ್ರೂ ಕಮ್ಮಿನೇ ಆಗ್ತಾಯಿಲ್ಲ, ಅಷ್ಟೊಂದು ಕೆಲಸಗಳಿದ್ದಾವೆ. ಸೊ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಅದನ್ನು ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡೋಣ, ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಇಲ್ಲ ಅಂದರೆ ಜಾಸ್ತಿ ತಲೆನೋವು ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗಂತ. ಕೆಲಸದೊಂದು ತಲೆನೋವು ಅಂತ ಹೇಳಿದ್ರೆ ಈ ಚೋಟು ಇದನ್ನು ನೋಡ್ರಿ. ಚೋಟು ಏನು ಚೋಟು, ಈ ಕೆಲಸ ಕೊಡ್ತೀಯ ನೀನು? ಹಾಂ, ಸ್ವೆಟರ್ ತೆಗ್ದಿದ್ಯಾ ನೋಡು, ಬ್ಯಾಡ್ ಬಾಯ್. ಹಾಂ, ಅಲ್ಲಿ ಬಿಸಾಕಿದ್ಯಾ? ಅದು ನನಗೆ ಗೊತ್ತು, ಯಾಕೆ ಬಿಸಾಕ್ದೆ ಅಂತ ನಾನು ಕೇಳ್ತಾ ಇರೋದು. ಹಾಂ, ವಾಟ್ ಯು ಆರ್ ಡೂಯಿಂಗ್? ಎದುರು ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ದಯೆಲ್ಲ ಅಂತ ಹೇಳ್ಬಿಟ್ಟು ಕಾಫಿ ತಗೊಬಂದು ಮತ್ತೆ ಸಿಗ್ತೀನಿ ಕಾಫಿ ಕುಡಿಯೋ. ಹಾಯ್ ಫ್ರೆಂಡ್ಸ್, ಇವಾಗ 12 o'clock 12:30 ಆಗಿಬಿಟ್ಟಿದೆ. ಇವಾಗ ಕಾಫಿ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಸ್ಕೂಲಲ್ಲಿ ಕಾಫಿ ತರಿಸ್ತಾರೆ 11:30 12 ಆ ಟೈಮಿಗೆ ಬರೋಕ್ಕೆ ಹೇಳಿದ್ರೆ, ಅವರು 1 o'clock ಲಂಚ್ ಬ್ರೇಕ್ ಟೈಮಿಗೆ ಬರ್ತಾಯಿದ್ದಾರೆ. ಸೊ ನಾನು ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲಿಲ್ಲ ಅಲ್ವಾ, ಸೊ ಹಂಗಾಗಿ ಕಾಫಿ ತೊಗೊಂಡಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ತಲೆನೋವ್ತಾ ಇದೆ. ಆ್ಯಂಡ್ ಮಧ್ಯಾಹ್ನ ಇನ್ನೊಂದು ಎಕ್ಸಾಮ್ ಇದೆ, ಸೊ ಹಂಗಾಗಿ ಅದಕ್ಕೆ ಕ್ವಶನ್ ಪೇಪರ್ಸ್ ಎಲ್ಲ ಸ್ವಲ್ಪ ರೆಡಿ ಮಾಡಬೇಕು. ಆ್ಯಂಡ್ January 25ಗೆ ಈ ರಿಹರ್ಸಲ್ಸ್ ನಡೀತಾ ಇದೆ ಡ್ಯಾನ್ಸು, ಅಲ್ಲಿಗೆ ಹೋಗಿದ್ದಾರೆ ಮಕ್ಕಳೆಲ್ಲ ಕೆಲವರು. ಸೊ ಅವರೆಲ್ಲ ಅದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿನೇ ಸ್ವಲ್ಪ ನಾನು ಇಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ ನನಗೆ. ಫಸ್ಟ್ ಅಂದರೆ ನಮ್ಗೆ ಹೆಂಗೆ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಲಿ, ಇಲ್ಲ ಫಸ್ಟ್ ಲೈಕ್ ಆಗಿರಲಿ, ಫಸ್ಟ್ ಶೇರು, ಇದೆಲ್ಲನೂ ಒಂಥರ ಚೆನ್ನಾಗಿ ಅನಿಸುತ್ತಲ್ವ ಫಸ್ಟ್ ಟೈಮ್ ಎಲ್ಲ ಇದು ಮಾಡೋದು. ಸೊ ಹಂಗಾಗಿ ಫಸ್ಟ್ ಟೈಮ್ ಕಮೆಂಟ್ನ ನೋಡಿದ ತಕ್ಷಣವೇ ನನಗೊಂಥರ ಎಮೋಷ್ನಲ್ ಆಗಿಬಿಡ್ತು. ಆ್ಯಂಡ್ ನಾನು ಪದೇ ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇದ್ದೀನಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ. ಕೆಲವ್ರು ಮಾಡಿದ್ದೀರಾ, ಹೋಮ್ ಟೂರ್ ಮಾಡೋಕ್ಕೆ ಹೇಳಿದ್ದೀರಾ. ಶೋರ್, ಖಂಡಿತ ಹೋಮ್ ಟೂರ್ನ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆ ನಾವಿರೋದು ಕೊಂಡ್ರಾಜನಹಳ್ಳಿಯಲ್ಲಿ. ಇಲ್ಲಿ ನಾನು ಇವಾಗಿರೋದು ಮಮ್ಮಿ ಮನೆಯಲ್ಲಿ, ಸ್ಕೂಲ್ ಹತ್ರನೇ ನಮ್ಮಮ್ಮ ಅವ್ರ ಮನೆ ಇರೋದು. ಸೊ ನಾನು ಸ್ಕೂಲಿಗೆ ಬಂದಾಗ ಮಗುನ ಮಲಗ್ಸೋಕ್ಕೆ ಆ್ಯಂಡ್ ಬೇಸಿಕ್ ನನಗೇನಾದರೂ ಕೆಲಸ ಇದ್ದರೆ ಎಲ್ಲಾದರೂ ಮನೆಗೆ ಬರ್ತಾ ಇರ್ತೀನಿ, ಇಲ್ಲೇ ಸ್ಕೂಲ್ ಪಕ್ಕದಲ್ಲೇ ಆಗಿರೋದ್ರಿಂದ.
ಆ್ಯಂಡ್ ಸ್ವಲ್ಪ ಫ್ರೀ ಇದ್ದವಾಗ ಅಂತವಾಗ ಸ್ವಲ್ಪ ಬರ್ತೀನಿ ಮನೆ ಹತ್ರ. ಎರಡೂ ಮನೇನೂ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಪೇಂಟಿಂಗ್ ಎಲ್ಲ ಕೇಳ್ತಾ ಇದ್ದೀವಿ. ಅದು ನಮ್ಮದು ರೆಂಟೆಡ್ ಹೌಸು, ನಮ್ಮದೇನು ಓನ್ ಹೌಸ್ ಅಲ್ಲ. ಸೊ ಓನರ್ ಅವ್ರನ್ನ ಕೇಳಿದ್ವಿ ಪೇಂಟಿಂಗ್ ಮಾಡಿಸ್ಕೊಟ್ರೆ ಅವಾಗೇನೆ ಹಂಗೆ ಈಸಿಯಾಗಿ ಮಾಡಿಬಿಡ್ಬೋದು ಹೋಮ್ ಟೂರು. ಇಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದಷ್ಟು ಬೇಗ ಹೋಮ್ ಟೂರ್ನ ಕೇಳಿದ್ದೀರಾ, ಮಾಡ್ತೀನಿ. ಮಿಸ್ ಮಾಡ್ತೀರಾ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕೆಲವಷ್ಟು ಕಮೆಂಟ್ಸ್ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಕಮೆಂಟ್ಸ್ ಎಲ್ಲ. ಅದನ್ನು ಓದಿದ್ರೆ ಎಲ್ಲ ಅಂದರೆ ನನ್ನ ವೀಡಿಯೋಸ್ಗೂ ಯಾರೋ ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ, ನಾನೇನಾದರೂ ಚೇಂಜ್ ಮಾಡ್ಕೊಂಡು ಮಾತಾಡೋ ವೇ ಆಗಿರಲಿ ಅದು, ಆ್ಯಂಡ್ ವಿಡಿಯೋ ಮಾಡೋವಂಥ ಒಂದು ವೇ ಆಗಿರಲಿ, ಅದೇನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನನಗೂ ಓಹೋ ಈ ಥರ ಅಲ್ಲ, ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನು ಮಾಡಬಹುದು ನಾನು. ಹಂಗಾಗಿ ನೀವು ಮಾಡೋ ಕಮೆಂಟ್ಸು ನನಗೆ ತುಂಬ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ಪ್ಫುಲ್ ಥಿಂಗ್ ಆಗುತ್ತೆ. ಸೊ ಮಿಸ್ ಮಾಡ್ದಿರ ನಿಮ್ಗೆ ಏನು ಅನಿಸುತ್ತೆ ವಿಡಿಯೋನ ನೋಡಿ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಆ್ಯಂಡ್ ತುಂಬ ಜನ ಲೈಕು ಶೇರು ಎಲ್ಲ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇದ್ದೀರಾ ಎಲ್ಲರೂ, ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಇವಾಗ ನನ್ನ ಚಾನಲಲ್ಲಿ ಬಿಫೋರ್ ವ್ಲಾಗ್ಸ್ ಎಲ್ಲ ಏನಿದೆ ಅದೆಲ್ಲ ಅದನ್ನು ನೋಡಿ ನನ್ನ ಸಪೋರ್ಟ್ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್. ನಾನು ಕಾಫಿ ಕುಡಿದ್ಬಿಟ್ಟು ಸಿಗ್ತೀನಿ. ನಾನಲ್ಲಿ ಕಾಫಿ ಕುಡ್ಕೊಂಡು ಮತ್ತು ಮಗುಗೆ ಸ್ವಲ್ಪ ಸಿರಪ್ ಹಾಕೋಣ ಅಂತ ಕರ್ಕೊಂಬಂದರೆ ತುಂಬ ಹೆಡ್ಡೇಕಿತ್ತು ಅವನಿಗೆ. ಸರಿ ಸುಮ್ಮನೆ ಹಿಂಗೆ ಹೆಡ್ಡೇಕ್ ಜಾಸ್ತಿ ಹಂಗೆ ಫ್ರೀಕ್ವೆಂಟಾಗಿ ಬರ್ತಾನೆ ಇದೆ, ಯಾಕೆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಬಿಫೋರ್ ಡೇ ಹೋಗಿನೂ ನಾನು ವಾಪಸ್ ಬಂದೆ. ಹಾಗಾಗಿ ಇವತ್ತು ಡಿಸೈಡ್ ಆಗಿ ಏನಿದ್ರೂ ಇವತ್ತು ಅಂದರೆ ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಾದರೆ ಅದಕ್ಕೆ ರಿಲೇಟೆಡ್ ಆಗಿ ಮೆಡಿಸಿನ್ ಕೊಡ್ಬೋದಲ್ವ. ಸೊ ಹಂಗಾಗಿ ಏನೂ ಇಲ್ಲ ಅಂದರೆ ಒಂಥರ ನೆಮ್ಮದಿ ಆಗುತ್ತೆ. ಹೋಗಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೋದ್ವಿ. ಅದೆಲ್ಲನೂ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ನಾನು ಏನಾಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತಲ್ವ ಅಂದ್ಬಿಟ್ಟು ಅಲ್ಲೇ ಮಮ್ಮಿ ಮನೆಯಲ್ಲೇ ಸಾರು ತಗೊಬಂದಿದ್ದೆ ನಾನು. ಅದಕ್ಕೇ ರೈಸಿಗೆ ಇಟ್ಟಿದ್ದೀನಿ. ಅದು ಇಟ್ಬಿಟ್ಟು ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ತಲೆ ನೋವು ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ದೆ. ಇವ್ನು ನೋಡಿ ಇಲ್ಲಿ ಬಂದು ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಆ್ಯಂಡ್ ಇವ್ನಿಗೆ ಏನಂದರೆ ಹೆಡ್ಡೇಕ್ ಇತ್ತಲ್ವ, ಸೊ ಹಂಗಾಗಿ ಅವ್ನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅವ್ನಿಗೇನು ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಊಟನೂ ಮಾಡ್ತಾ ಇರಲಿಲ್ಲ ಕರೆಕ್ಟಾಗಿ. ಒಂದೇ ಒಂದು ಇಂಜೆಕ್ಷನ್ಗೆ ಅವನು ತುಂಬ ಬೆಟರಾಗಿ ಫೀಲ್ ಆದ. ಆ್ಯಂಡ್ ಅದಾದಮೇಲೆ ಕ್ಯಾನ್ವೆಲನ್ನು ಇಟ್ಕೊಂಡಿರೋ ಕಿತ್ತು ಹಾಕ್ತಾಯಿದ್ದ. ನೀವು ನೋಡ್ಬೋದು ಇವತ್ತಿನ ಡಿನ್ನರ್ಗೆ ರೈಸ್ ಮತ್ತು ಬಸ್ಸಾರು. ಹಪ್ಳ ಏನಾದರೂ ಸುಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಟಯರ್ಡ್ ಆಗಿರೋದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಕೊಂಡ್ವಿ. ಆ್ಯಂಡ್ ಮಗುಗೂ ಸ್ವಲ್ಪ ರೈಸ್ ತಿನ್ನಿಸ್ದೆ, ಅವನೇನು ಊಟ ಮಾಡಿಲ್ಲ. ಆ್ಯಂಡ್ ಊಟ ಮುಗಿಸ್ಕೊಂಡು ನೋಡಿರಿ ಮತ್ತೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವ್ರ ಅಪ್ಪ ಮನೇಲಿದ್ದರೆ ಅವನಿಗೆ ಯಾವಾಗೂ ಸಾಂಗ್ಸ್ ಪ್ಲೇ ಆಗ್ತಾನೆ ಇರಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಈವ್ನಿಂಗಿಂದ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಾವು ಇವಾಗೇ ಬಂದ್ವಿ ಹಾಸ್ಪಿಟ್ಲಿಂದ. ಹಂಗೆ ಡೈರೆಕ್ಟ್ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಟ್ಯೂಷನ್ ಮಕ್ಕಳನ್ನ ಎಲ್ಲ ಸ್ವಲ್ಪ ಎಕ್ಸಾಮ್ಸ್ ನಡೀತಾ ಇದೆ FA4, ಹಂಗಾಗಿ ಅವ್ರನ್ನೆಲ್ಲ ಸ್ವಲ್ಪ ಓದಿಸಿ ಮನೆಗೆ ಕಳಿಸ್ಬಿಟ್ಟು ಇವಾಗ ತಾನೇ ಬಂದ್ವಿ. ಆ್ಯಂಡ್ ಬಂದಿದ್ದು ಲೇಟ್ ಆಯ್ತಲ್ವ, ಊಟ ಎಲ್ಲ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಮಮ್ಮಿ ಬಸ್ಸಾರು ಮಾಡಿದ್ರು, ತೊಗೊಂಬಂದ್ವಿ. ಅದ್ರಿಗೆ ಬಸ್ಸಾರಿಗೆ ರೈಸ್ ಮಾಡಿದ್ದೀನಿ. ಇವಾಗ ಊಟ ಮಾಡ್ಕೊಂಡು ರೆಸ್ಟ್ ಮಾಡಬೇಕು. ಪಾಪುನು ಆರಾಮಾಗಿದ್ದಾನೆ. ಅವನಿಗೆ ಒಂದು ಇಂಜೆಕ್ಷನ್ ಹಾಕೋಷ್ಟ್ರಲ್ಲೇ ಬೆಟರ್ ಆಗಿಬಿಟ್ಟ. ಆ್ಯಂಡ್ ಏನು ಅಂತ ಹೇಳಿದ್ರೆ ಅವನಿಗೇನಾಯಿತು ಅದೆಲ್ಲನೂ ಯಾಕೆ ಇಂಜೆಕ್ಷನ್ನು ಕ್ಯಾನ್ವಲ ಎಲ್ಲನೂ ನಾನು ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋಲ್ಲಿ ನೋಡಿ. ಏನೂ ಇಲ್ಲ, ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಅಷ್ಟೇ. ಸೊ ಅದೊಂದು ಸಪ್ರೇಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಇಲ್ಲಿವರೆಗೂ ಎಂಡ್ವರೆಗೂ
ನೋಡಿದ್ದೀರಾ ಎಲ್ಲರಿಗೂ. ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಹಿಂದಿನ ವ್ಲಾಗ್ಸ್ ಎಲ್ಲ ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಗುಡ್ ನೈಟ್.